पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे. ಎಲ್ಲರಿಗೂ ನಮಸ್ಕಾರ. ನಮ್ಮ ಚಾನಲ್ಗೆ ಸ್ವಾಗತ. ನೀವು ಮೊದಲನೇ ಬಾರಿ ನಮ್ಮ ಚಾನಲನ್ನು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತಹ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ಅಂತ ಹೇಳ್ತಾ, ನಮ್ಮ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಪ್ರಾರಂಭ ಮಾಡೋಣ. ಇನ್ನೇನು ಕೆಲವೇ ದಿನಗಳಲ್ಲಿ 2025ನೇ ವರ್ಷ ಕಂಪ್ಲೀಟ್ ಆಗ್ತಾ ಇದೆ ಮತ್ತು ನಾವು ಹೊಸ ಆಂಗ್ಲ ನಾಮ ಸಂವತ್ಸರಕ್ಕೆ ಕಾಲಿಡ್ತಾ ಇದ್ದೀವಿ. ಅಂದರೆ ನಾವು ಮುಖ್ಯವಾಗಿ ನೋಡುವಂಥದ್ದು ಯುಗಾದಿಯಿಂದ ನಮಗೆ ಹೊಸ ವರ್ಷ ಸ್ಟಾರ್ಟ್ ಆಗುತ್ತೆ. ಆದರೂ ಕೂಡ ನಮ್ಮ ವ್ಯಾವಹಾರಿಕವಾಗಿ ನಮ್ಮ ಈ ಒಂದು ಹೊಸ ವರ್ಷ ಪ್ರಾರಂಭವಾಗೋದು ಜನವರಿಯಿಂದನೇ. ಸೊ ಆದ್ದರಿಂದ ಜನವರಿಯಿಂದ ಡಿಸೆಂಬರ್ವರೆಗೆ ಈ ಮಕರ ರಾಶಿಯವರಿಗೆ 2026ನೇ ವರ್ಷದಲ್ಲಿ ಯಾವ ರೀತಿಯಾದಂತಹ ಫಲಗಳು ಇದೆ ಮತ್ತು ಅವರು ಮಾಡಿಕೊಳ್ಬೇಕಾಗಿರುವಂತಹ ಸರಳ ಪರಿಹಾರಗಳೇನು ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ. ಮೊದಲಿಗೆ ಈ ಒಂದು 4 ಗ್ರಹಗಳ ಒಂದು ಸಂಚಾರದಿಂದ ನಾವು ಈ ರಾಶಿಗಳ ಮೇಲೆ ಯಾವ ರೀತಿಯ ಪರಿಣಾಮಗಳನ್ನು ಬೀರುತ್ತೆ ಅಂತ ನೋಡೋದಾದರೆ, ಅದರಲ್ಲಿಯೂ ಕೂಡ ಮುಖ್ಯವಾಗಿ ಗುರುಗ್ರಹ ಸಂಚಾರ ಆಗಿರ್ಬೋದು ಅಥವಾ ಶನಿ ಗ್ರಹ ಸಂಚಾರ ಮತ್ತು ರಾಹು ಮತ್ತು ಕೇತು, ಈ ಒಂದು 4 ಪ್ರಮುಖ ಗ್ರಹಗಳು ಸಂಚಾರ ಅಂತಕ್ಕಂಥದ್ದು ಈ ರಾಶಿಗಳ ಮೇಲೆ ಹೆಚ್ಚಿನ ಪ್ರಭಾವವನ್ನು ಬೀರುತ್ತೆ. ಈ ಒಂದು 2026ನೇ ಇಸ್ವಿಯಲ್ಲಿ ಮಕರ ರಾಶಿಯವರಿಗೆ ಒಂದು ಧೈರ್ಯ ಅಂತಕ್ಕಂಥದ್ದು ತುಂಬ ಜಾಸ್ತಿ ಆಗುತ್ತೆ ಮತ್ತು ಯಾವುದಾದ್ರೂ ಒಂದು ಸಾಧನೆ ಮಾಡಲೇಬೇಕು ಅಂತಕ್ಕಂಥ ಒಂದು ಪಟ್ಟನ್ನು ಹಿಡಿಯುತ್ತಾರೆ. ಈ ವರ್ಷದಲ್ಲಿ ಹೆಚ್ಚಿನ ಧೈರ್ಯ ಅಂತಕ್ಕಂಥದ್ದು ಜಾಸ್ತಿ ಆಗುತ್ತೆ. ಯಾಕಪ್ಪ ಅಂತಂದರೆ ಇಲ್ಲಿ ತೃತೀಯ ಸ್ಥಾನದಲ್ಲಿ ಶನಿ ಬರೋದ್ರಿಂದ ಶನಿ ಅಂತಕ್ಕಂಥದ್ದು ಧೈರ್ಯ ಮತ್ತು ಸಾಹಸವನ್ನು ಕೊಡ್ತಾರೆ. ಅದಕ್ಕೋಸ್ಕರ ಈ ಒಂದು ಅವಧಿಯಲ್ಲಿ ಇವರಿಗೆ ಒಂದು ಮಾಡಲೇಬೇಕಾದಂಥ ಒಂದು ಛಲ ಅಂತಕ್ಕಂಥದ್ದು ಬರುತ್ತೆ. ಇನ್ನು ಮುಖ್ಯವಾಗಿ ಗುರುಗ್ರಹವು 6ನೇ ಸ್ಥಾನದಲ್ಲಿ ಬರೋದರಿಂದ ನೀವು ಮಾಡಿರುವಂತಹ ಹಳೆಯ ಸಾಲಗಳೇನಿರುತ್ತೋ ಆ ಎಲ್ಲ ಸಾಲಗಳನ್ನು ತೀರಿಸುವಂತಹ ಶುಭ ವರ್ಷ ಅಂತಕ್ಕಂಥದ್ದು ಈ 2026 ಆಗಿರುತ್ತೆ. ಈ ವರ್ಷದಲ್ಲಿ ಮುಖ್ಯವಾಗಿ ನೀವೇನಾದರೂ ಮನೆಯನ್ನು ತಗೊಳ್ಳೋಕ್ಕೆ ಸಾಲಗಳನ್ನು ಮಾಡೋದಾಗಿರ್ಬೋದು, ಒಂದು ಆಸ್ತಿಯನ್ನು ಖರೀದಿ ಮಾಡಲಿಕ್ಕೆ ಸಾಲಗಳನ್ನು ಮಾಡೋದಾಗಿರ್ಬೋದು, ಈ ರೀತಿಯಾಗಿ ಒಂದು ಒಳ್ಳೆಯ ಕಾರ್ಯಕ್ಕೋಸ್ಕರ ನೀವು ಸಾಲಗಳನ್ನು ಮಾಡ್ತೀರಾ. ಆದರೆ ಆ ಸಾಲಗಳ ಬಗ್ಗೆ ನೀವು ಭಯ ಬೀಳುವ ಅವಶ್ಯಕತೆ ಇಲ್ಲ. ಯಾಕೆಂದರೆ ಇದು ಒಳ್ಳೆ ರೀತಿಯ ಸಾಲನೇ, ಒಂದು ಇನ್ವೆಸ್ಟ್ಮೆಂಟ್ ಆಗಿ ನೀವು ಇದನ್ನು ಮಾಡ್ತಾ ಇರ್ತೀರಾ. ಮತ್ತು ವ್ಯಾಪಾರಗಳನ್ನು ಪ್ರಾರಂಭ ಮಾಡಬೇಕು ಅಂದರೂ ಕೂಡ ಇದು ಒಂದು ಒಳ್ಳೆಯ ಕಾಲ ಅಂತಲೇ ಹೇಳ್ಬೋದು. ಇದಕ್ಕೆ ಸಂಬಂಧಪಟ್ಟಂಗೆ ಫ್ಯಾಬ್ರಿಕೇಷನ್ ಬಿಸ್ನೆಸ್ ಆಗಿರ್ಬೋದು ಅಥವಾ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಆಗಿರ್ಬೋದು, ಈ ರೀತಿಯಾದಂಥ ಒಂದು ವ್ಯಾಪಾರವನ್ನು ಮಾಡಿದ್ರೆ ಮಾತ್ರ ಈ ಒಂದು ವರ್ಷದಲ್ಲಿ ಹೆಚ್ಚಿನ ಲಾಭವನ್ನು ನೀವು ಪಡೆಯುತ್ತೀರಾ. ಮುಖ್ಯವಾಗಿ ಇಂಟೀರಿಯರ್ ಡಿಸೈನ್ಸ್ ಅಂತಕ್ಕಂಥದ್ದು, ಇಂಟೀರಿಯರ್ಗೆ ಸಂಬಂಧಪಟ್ಟಂತೆ ನೀವೇನಾದರೂ ವ್ಯಾಪಾರಗಳನ್ನು ಮಾಡಿದ್ರೂ ಕೂಡ ಈ ಒಂದು ಅವಧಿಯಲ್ಲಿ ಹೆಚ್ಚಿನ ಲಾಭವನ್ನು ನೀವು ಪಡಿಬೋದು. ನೀವು ಒಂದು ಮಾಡುವಂಥ ಕೆಲಸ ಮೇಲೆ ಶ್ರದ್ಧೆ ಇಡಬೇಕಾಗುತ್ತೆ. ಅಂದರೆ ನೀವು ಇದೇ ಕೆಲಸ ಮಾಡ್ತೀರಾ ಇಲ್ಲ ಅದೇ ಕೆಲಸ ಮಾಡ್ತೀರಾ ಅಂತ ನೀವು ಯಾವುದೇ ಯೋಚನೆ ಮಾಡಬೇಡಿ. ಒಂದು ಪ್ಲಮ್ಮರ್ ಕೆಲಸ ಆದರೂ ಕೂಡ ಅದಕ್ಕೆ ಅದರಾದಂಥ ವ್ಯಾಲ್ಯೂ ಇರುತ್ತೆ. ಆದರೆ ಅದನ್ನು ಬಿಟ್ಟು ನಮಗೆ ತುಂಬ ನಾವು ಡಿಗ್ನಿಫೈಡ್ ಆಗಿರಬೇಕು, ಒಂದು ಕೋಟ್ ಹಾಕ್ಕೊಂಡು ಆಫೀಸ್ಗೆ ಹೋಗೋ ಥರ ಇರಬೇಕು, ಆ ಥರ ಎಲ್ಲ ಏನು ಬೇಡ. ನೀವು ಮಾಡುವಂಥ ಕೆಲಸದಲ್ಲಿ ನಿಮಗೆ ಶ್ರದ್ಧೆ ಇದ್ದರೆ ಸಾಕು, ಅದರಲ್ಲೇ ನಿಮಗೆ ಹೆಚ್ಚಿನ ಲಾಭವನ್ನು ನೀವು ಪಡೀತೀರಾ. ಈ ಒಂದು ವರ್ಷದಲ್ಲಿ ಮಕರ ರಾಶಿ ಅವರು ಅಂತಕ್ಕಂಥವ್ರು ಸ್ವಲ್ಪ ಇಂಡಿಪೆಂಡೆಂಟ್ ಆಗಿ ಬದುಕೊಳ್ಳಿ. ಯಾಕೆಂದರೆ ಯಾರ ಮೇಲೂ ಕೂಡ ಡಿಪೆಂಡ್ ಆಗೋಕ್ಕೆ ಹೋಗಬೇಡಿ. ನೀವು ನಿಮ್ಮ ಓನ್ ಬಿಸ್ನೆಸ್ ಏನಾದರೂ ಮಾಡಲಿಕ್ಕೆ ಆದಷ್ಟು ಪ್ರಯತ್ನ ಪಡಿ. ಯಾಕೆಂದರೆ ಇದರಿಂದ ನಿಮ್ಮ ಸ್ವಂತ ಕಾಲ ಮೇಲೆ ನೀವು ನಿಂತ್ಕೊಂಡು ನೀವೇ 4 ಜನಕ್ಕೆ ಕೆಲಸ ಕೊಡುವಂತಹ ಪೊಸಿಷನ್ಗೆ ನೀವು ಬರ್ಬೋದು. ಮತ್ತು ಈ ಒಂದು ಅವಧಿಯಲ್ಲಿ ನೀವು ವಿವಿಧ ಮಾರ್ಗಗಳ ಮೂಲಕ ಹೆಚ್ಚಿನ ಹಣವನ್ನು ಸಂಪಾದನೆ ಮಾಡ್ತೀರಾ. ಯಾವುದಾದ್ರೂ ಒಂದು ವಿಷಯವನ್ನು ನೀವು ಅಂದರೆ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡಿ ಅರ್ಧಕ್ಕೆ ನಿಲ್ಲಿಸಿರ್ತೀರಾ. ಆ ಕೆಲಸಗಳು ಕೆಲವೊಂದು ಕಾರಣಗಳಿಂದ ಅದನ್ನು ಮುಂದುವರಿಸೋದಕ್ಕೆ ನಿಮಗೆ ಆಗಿರೋದಿಲ್ಲ. ಬಟ್ ಈ 2026ನೇ ವರ್ಷದಲ್ಲಿ ಆ ಕೆಲಸವನ್ನು ನೀವು ಕೈಗೆತ್ತಿಕೊಂಡು ಅದನ್ನು ಸಂಪೂರ್ಣವಾಗಿ ಯಶಸ್ವಿಯಾಗಿ ಮಾಡ್ತೀರಾ. ಈ ಒಂದು ವರ್ಷದಲ್ಲಿ ನಿಮ್ಮ ಮನೆಗೆ ಬೇಕಾಗಿರುವಂತಹ ಸಾಮಾನುಗಳಾಗಿರ್ಬೋದು, ಮನೆಯ ಗೃಹ ಅಲಂಕಾರ ವಸ್ತುಗಳಾಗಿರ್ಬೋದು, ಈ ರೀತಿ ವಸ್ತುಗಳನ್ನು ನೀವು ತಗೊಳ್ಳಲಿಕ್ಕೆ ಈ ಒಂದು ವರ್ಷದಲ್ಲಿ ಹೆಚ್ಚಿನ ಒಂದು ಖರ್ಚುಗಳನ್ನು ಮಾಡ್ತೀರಾ. ಮತ್ತು ಕೆಲವೊಂದು ಸಂದರ್ಭದಲ್ಲಿ ಒಂದು ವಾಹನಗಳನ್ನು ನೀವು ಕೊಳ್ಳುವಂಥ ಯೋಗ ಕೂಡ ನಿಮಗೆ ಇದೆ. ಇನ್ನು ನಿರುದ್ಯೋಗಿಗಳಿಗೆ ಮುಖ್ಯವಾಗಿ ಈ ಒಂದು ವರ್ಷದಲ್ಲಿ ಉದ್ಯೋಗಾವಕಾಶಗಳು ಹೆಚ್ಚಿನದಾಗಿ ಬರುತ್ತೆ ಮತ್ತು ನೀವು ಬಯಸಿರುವಂತಹ ಒಳ್ಳೆಯ ಉದ್ಯೋಗಗಳು ನಿಮಗೆ ಸಿಗುತ್ತೆ. ಆದಷ್ಟು ನೀವು ಕೋಪವನ್ನು ನೀವು ಈ ಅವಧಿಯಲ್ಲಿ ಕಮ್ಮಿ ಮಾಡ್ಕೋಬೇಕಾಗುತ್ತೆ. ಇಲ್ಲ ಅಂತಂದರೆ ನಿಮಗೆ ಅವಶ್ಯಕತೆ ಇಲ್ಲದೇ ಇರುವಂತಹ ವಸ್ತುವನ್ನಾಗಲಿ ಅಥವಾ ವಿಷಯಗಳಿಗಾಗಿ ನೀವು ಅದರಲ್ಲಿ ಹೋಗಿ ಸಿಕ್ಕಾಕೊಳ್ಳೋದ್ರಿಂದ ಇದರಿಂದ ನಿಮಗೆ ಆಗುವಂಥ ನಷ್ಟಗಳು ಜಾಸ್ತಿ ಇರುತ್ತೆ.
ಪ್ರೇಮ ವಿವಾಹವನ್ನು ಮಾಡ್ಕೋಬೇಕು ಅಂತಕ್ಕಂಥ ತುಂಬ ದಿನದಿಂದ ನೀವು ಪ್ರಯತ್ನ ಪಡ್ತಿರ್ತೀರ. ಈ ರೀತಿಯಾದಂಥ ಕೆಲಸಗಳು ಮುಂದುವರಲಿಕ್ಕೆ ಇನ್ನೂ ಒಂದು ಸ್ಟೆಪ್ ಮುಂದೆ ಹೋಗೋದಕ್ಕೆ ಸಾಧ್ಯ ಇರುತ್ತೆ. ಇನ್ನು ವಿದೇಶದಲ್ಲಿರ್ತಕ್ಕಂಥವ್ರಿಗೆ, ಮುಖ್ಯವಾಗಿ NRIಗಳಿಗೆ ಏನಾದರೂ ನೀವು ಉದ್ಯೋಗ ಅವಕಾಶ ಅಂದರೆ ಬದಲಾಯಿಸಬೇಕು, ನಾನು ಉದ್ಯೋಗ ಬದಲಾಯಿಸಬೇಕು ಅಂದರೆ ಇದು ಒಳ್ಳೆಯ ಕಾಲ ಅಂತ ಹೇಳ್ಬೋದಾಗುತ್ತೆ. ನೀವೇನಾದರೂ ಫಾರಿನ್ ಟ್ರಿಪ್ಗಳು ಹೋಗಬೇಕು ಅಂತಂದ್ರೂ ಕೂಡ ಈ ಒಂದು ಅವಧಿಯಲ್ಲಿ ನೀವು ಫಾರಿನ್ ಟ್ರಿಪ್ ಹೋಗುವಂಥ ಅವಕಾಶಗಳು ಕೂಡ ಒದಗಿ ಬರುತ್ತೆ. ಇನ್ನು ಕುಟುಂಬಸ್ಥರೊಂದಿಗೆ ನೀವು ಪ್ರಯಾಣಗಳನ್ನು ಮಾಡುವುದು, ಟ್ರಿಪ್ಗಳು ಹೋಗುವುದಂಥದ್ದಾಗಿರ್ಬೋದು, ಯಾವುದಾದ್ರು ತೀರ್ಥಯಾತ್ರೆಗಳು, ದೇವಸ್ಥಾನಗಳಿಗೆ ಭೇಟಿ ನೀಡುವಂತಹ ಒಂದು ಸಂಭವ ಹೆಚ್ಚಾಗಿದೆ. ಇನ್ನು ನೀವು ಯಾವುದಾದ್ರೂ ಒಂದು ಕೆಲಸವನ್ನು ನೀವು ವಿತಿನ್ ಟೈಮ್ ಲೈನಲ್ಲಿ ಮಾಡಬೇಕು ಅಂದರೆ ಆ ಎಲ್ಲ ಕೆಲಸಗಳು ಕೂಡ ನಿಮಗೆ ಕರೆಕ್ಟು ಟೈಮಿಗೆ ಆಗಿ ಅದರಲ್ಲಿ ಬರುವಂತಹ ಲಾಭಗಳು ಕೂಡ ನಿಮಗೆ ಹೆಚ್ಚಾಗಿ ಕಾಣಿಸ್ತಾ ಇದೆ. ಮುಖ್ಯವಾಗಿ ರಾಜಕೀಯ ನಾಯಕರುಗಳಿಗೆ ಅವರು ಇರುವಂತಹ ಪೊಸಿಷನ್ನಿಂದ ಇನ್ನೂ ಒಂದು ಸ್ಟೆಪ್ ಮೇಲೆ ಹೋಗಲಿಕ್ಕೆ, ಒಳ್ಳೆಯ ಪದವಿಗಳನ್ನು ಪಡೆಯೋದಕ್ಕೆ ಈ ಒಂದು ವರ್ಷ ಒಂದು ಅದೃಷ್ಟದ ವರ್ಷ ಅಂತ ಹೇಳ್ಬೋದು. ಇನ್ನು ಗಂಡ ಹೆಂಡತಿ ಸಂಬಂಧಗಳಿಗೆ ಮುಖ್ಯವಾಗಿ ಇದಕ್ಕಿಂತ ಮುಂಚೆ ತುಂಬ ಜಗಳಗಳಾಗಿ ನೀವು ಏನಾದರೂ ಗಂಡ ಹೆಂಡತಿಗಳು ಬೇರೆ ಆಗಿದ್ದರೂ ಕೂಡ ಈ ಒಂದು ರಾಜಿ ಸಂಧಾನಗಳ ಮೂಲಕ ಅವರನ್ನು ಮತ್ತೆ ಮನವೊಲಿಸಿ ಒಂದಾಗಿ ಬಾಳಿಸುವಂತಹ ಒಂದು ಪ್ರಯತ್ನಗಳು ಕೂಡ ನಡೆಯುತ್ತೆ. ಆದಷ್ಟು ನೀವು ಈ ಒಂದು ವರ್ಷದ ಅವಧಿಯಲ್ಲಿ ಮಾನಸಿಕ ಆರೋಗ್ಯವನ್ನು ಆದಷ್ಟು ನೀವು ಕಾಪಾಡ್ಕೋಬೇಕಾಗುತ್ತೆ. ಯೋಗ ಮಾಡೋದಾಗಿರ್ಬೋದು, ಇಲ್ಲ ಧ್ಯಾನಗಳನ್ನು ಮಾಡೋದಾಗಿರ್ಬೋದು, ಈ ರೀತಿಯಾಗಿ ಮಾಡೋದ್ರಿಂದ ನಿಮ್ಮ ಮಾನಸಿಕ ಆರೋಗ್ಯ ಅಂತಕ್ಕಂಥದ್ದು ತುಂಬ ಚೆನ್ನಾಗಿರುತ್ತೆ. ಮತ್ತು ನೀವು ಒಂದು ಫುಡ್ ಡಯಟ್ನ ಫಾಲೋ ಮಾಡೋದಾಗಿರ್ಬೋದು, ನಿಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸುವುದು ಕೂಡ ಈ ವರ್ಷದಲ್ಲಿ ತುಂಬ ಅವಶ್ಯಕವಾಗಿರುತ್ತೆ. ಮತ್ತು ಈ ವರ್ಷದಲ್ಲಿ ನೀವು ಆರ್ಥಿಕವಾಗಿ ಯಾವುದೇ ರೀತಿಯಾದಂಥ ಸಂಕಷ್ಟಗಳು ನಿಮಗಿರೋದಿಲ್ಲ, ಹಣಕಾಸಿನ ಸಮಸ್ಯೆ ಇರೋದಿಲ್ಲ. ಯಾವುದಾದ್ರೂ ಒಂದು ರೂಪದಲ್ಲಿ ನಿಮಗೆ ಹಣ ಅಂತಕ್ಕಂಥದ್ದು ಒದಗಿ ಬರುತ್ತೆ, ನಿಮ್ಮ ಕಷ್ಟಗಳಿಗೆ ಅದು ಸಹಾಯವಾಗುತ್ತೆ. ಆದರೆ ನೀವು ಮಾಡುವಂತಹ ಅನಾವಶ್ಯಕ ಖರ್ಚುಗಳ ಮೇಲೆ ತುಂಬ ಗಮನವನ್ನು ವಹಿಸಬೇಕಾಗುತ್ತೆ. ನಿಮಗೆ ಅವಶ್ಯಕತೆ ಇದ್ದರೆ ಮಾತ್ರ ಯಾವುದ್ಯಾರು ವಸ್ತುಗಳನ್ನ ಕೊಂಡ್ಕೊಳ್ಳಿ. ಅನಾವಶ್ಯಕವಾಗಿ ಯಾರನ್ನೋ ಮೆಚ್ಚಿಸೋಕ್ಕೋಸ್ಕರ ದುಬಾರಿ ಖರ್ಚುಗಳನ್ನು ದಯವಿಟ್ಟು ನೀವು ಮಾಡಲಿಕ್ಕೆ ಹೋಗಬೇಡಿ. ಇನ್ನು ಈ ವರ್ಷದಲ್ಲಿ ನೀವು ಖಂಡಿತವಾಗಿ ಆಭರಣವನ್ನು ಕೊಂಡ್ಕೊಳ್ತೀರಾ. ಮತ್ತು ಯಾವುದಾದ್ರೂ ಒಂದು ಮದುವೆ ವಿಷಯಗಳೇನಾದರೂ ಹತ್ತತ್ರ ಬಂದು ಇನ್ನು ನಿಂತು ಹೋಗಿದ್ರೆ ಅಂತಹ ವಿಷಯಗಳು ಕೂಡ ಮುಂದುವರಲಿಕ್ಕೆ ಇದೊಂದು ಟೈಮ್ ಅಂತಕ್ಕಂಥದ್ದು ಹೇಳ್ಬೋದು. ಒಳ್ಳೊಳ್ಳೆಯ ಹೊಸ ಹೊಸ ಆಲೋಚನೆಗಳನ್ನು ಮಾಡ್ತೀರಾ ಈ ವರ್ಷದಲ್ಲಿ. ಮತ್ತು ಸಂತಾನ ಇಲ್ಲದೇ ಇರತಕ್ಕಂತಹ ವ್ಯಕ್ತಿಗಳಿಗೆ ಸಂತಾನ ಭಾಗ್ಯ ಈ ವರ್ಷದಲ್ಲಿ ಲಭಿಸುತ್ತೆ. ಮುಖ್ಯವಾಗಿ ಮಕರ ರಾಶಿಯವರು ಅಂತಂದರೆ ತುಂಬ ಕಷ್ಟ ಜೀವನ ಅಂತ ಹೇಳ್ಬೋದು. ಅಂದರೆ ಕಷ್ಟಪಟ್ಟು ನೀವು ಮೇಲಕ್ಕೆ ಬರ್ತಿರ್ತೀರ. ಸೊ ಈ ಒಂದು ವರ್ಷದಲ್ಲಿ ನೀವು ಎಷ್ಟು ಕಷ್ಟಪಡ್ತೀರೋ ಅಷ್ಟೊಂದು ನಿಮಗೆ ಲಾಭ ಅಂತಕ್ಕಂಥದ್ದು ಬರೋದಿಲ್ಲ ಅಂತ ನೀವು ತುಂಬ ನಿರಾಸೆಗೆ ಒಳಗಾಗಿರ್ತೀರ. ಅಂದರೆ ಭಯ ಬೀಳುವಂತಹ ಅವಶ್ಯಕತೆ ಇಲ್ಲ. ಈ ವರ್ಷದಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡಿರೋಷ್ಟು ಲಾಭವನ್ನು ನೀವು ಪಡಿಬೋದು. ಯಾವುದಾದ್ರೂ ಒಂದು ಹೊಸ ಒಂದು ಕಾರ್ಯಗಳನ್ನು ನೀವು ಪ್ರಾರಂಭ ಮಾಡಬೇಕು ಅಂತ ಅಂದ್ಕೊಂಡ್ರೆ ಖಂಡಿತವಾಗಿಯೂ ನೋಡು ಈ ವರ್ಷದಲ್ಲಿ ಆ ಕಾರ್ಯವನ್ನು ನೀವು ಪ್ರಾರಂಭ ಮಾಡ್ತೀರಾ. ಅದರಲ್ಲೂ ಕೂಡ ಯಾವುದೇ ರೀತಿಯಾದಂತಹ ವಿಘ್ನಗಳು, ಅಡೆತಡೆಗಳು ನಿಮಗೆ ಬರೋದಿಲ್ಲ. ನಿಮ್ಮ ಸ್ನೇಹಿತರೊಂದಿಗೆ ನಿಮಗೆ ಹೆಚ್ಚಿನ ಸಹಕಾರ ಮತ್ತು ಸಹಾಯ ಅಂತಕ್ಕಂಥದ್ದು ದೊರೆಯುತ್ತೆ. ಇದರಿಂದ ನೀವು ಮಾಡುವಂಥ ಕೆಲಸಗಳಲ್ಲಿ ಇನ್ನಷ್ಟು ಕೂಡ ನಿಮಗೆ ಒಂದು ಪ್ರೋತ್ಸಾಹ ಅಂತಕ್ಕಂಥದ್ದು ಸಿಗುತ್ತೆ. ಅವರೊಂದಿಗೆ ನಿಮ್ಮ ಅಭಿಮಾನ ಅಂತಕ್ಕಂಥದ್ದು ಕೂಡ ಜಾಸ್ತಿ ಆಗುತ್ತೆ. ಆದರೆ ಕೆಲವೊಂದು ವ್ಯಕ್ತಿಗಳಿರ್ತಾರೆ, ಅವರು ನಿಮ್ಮಲ್ಲಿರ್ತಕ್ಕಂತಹ ದುಡ್ಡನ್ನು ಕಿತ್ಕೊಳ್ಳೋದಕ್ಕೋಸ್ಕರ ತುಂಬ ವಂಚಾಗ್ತಾ ಇರ್ತಾರೆ. ಇಂಥ ವ್ಯಕ್ತಿಗಳಿಂದ ನೀವು ತುಂಬ ಹುಷಾರಾಗಿರಿ. ಅವರು ನಿಮ್ಮನ್ನು ದುಡ್ಡಿಗೋಸ್ಕರ ನಿಮ್ಮ ಹತ್ರ ಸ್ನೇಹಿತರೊಂದಿಗೆ ನಾಟಕ ಆಡ್ತಾರೆ. ಬಟ್ ಅವರ ಉದ್ದೇಶ ಬಂದು ನಿಮ್ಮನ್ನು ತುಳಿಯುವಂಥದ್ದಾಗಿರುತ್ತೆ, ಅಥವಾ ನಿಮ್ಮನ್ನು ಕೆಳಗಡೆ ಇಳಿಸ್ಬಿಟ್ಟು ಅವರು ಮೇಲೆ ಹೋಗುವಂಥ ಪ್ರಯತ್ನಗಳು ಮಾಡ್ತಾ ಇರ್ತಾರೆ. ಆದಷ್ಟು ಇಂಥ ವ್ಯಕ್ತಿಗಳಿಂದ ನೀವು ದೂರ ಇಡಿ. ಇನ್ನು ನೀವು ಮಾಡುವಂತಹ ಪಾರ್ಟಿಗಳಾಗಿರ್ಬೋದು, ಇನ್ನೊಂದು ಖುಷಿಯಾಗಿರಬೇಕು ಅಂತ ಹೇಳ್ಬಿಟ್ಟು ಕೆಲವೊಂದು ಹಣವನ್ನು ನೀವು ಖರ್ಚು ಮಾಡ್ತೀರಾ ಈ ಒಂದು ಅವಧಿಯಲ್ಲಿ. ಯಾವ ಒಂದು ಅಂದ್ಕೊತಿರೋ ಕೆಲಸವನ್ನು ಮಾಡಬೇಕು ಅಂತ ಖಂಡಿತವಾಗಿ ನೀವು ಆ ಎಲ್ಲ ನಿಮ್ಮ ಇಷ್ಟಗಳನ್ನು ಪೂರೈಸ್ಕೊಳ್ತೀರಾ. ನೀವು ಮಾಡಿರುವಂತಹ ಪೂರ್ವಜನ್ಮದ ಫಲ ಅಂತಕ್ಕಂಥದ್ದು ನಿಮಗೆ ಈ ವರ್ಷದಲ್ಲಿ ನಿಮಗೆ ಖಂಡಿತವಾಗಿಯೂ ಸಿಗುತ್ತೆ. ಇನ್ನು ವಿವಾಹ ಆಗಬೇಕು 2026ರಲ್ಲಿ ಅಂತ ಅಂದ್ಕೊಂಡಿರೋರಿಗೆ ನೀವು ಯಾವ ರೀತಿಯಾಗಿ ಇಷ್ಟಪಡ್ತಿರ್ತೀರೋ ಆ ರೀತಿ ಗುಣಗಳಿರ್ತಕ್ಕಂತಹ ವ್ಯಕ್ತಿಗಳು ನಿಮ್ಮ ಜೀವನದಲ್ಲಿ ಬರಲಿಕ್ಕೆ ಸಾಧ್ಯತೆ ಇದೆ. ಇನ್ನು ಯಾರಾದರೂ ಸಂತಾನಕ್ಕಾಗಿ IVF ಟ್ರೀಟ್ಮೆಂಟ್ನ ತಗೊಳ್ತಾ ಇದ್ದರೆ ಈ ವರ್ಷದಲ್ಲಿ ಅದು ಸಕ್ಸಸ್ ಆಗುತ್ತೆ. ಮತ್ತು ಯಾರಿಗೆ ಸಂತಾನ ಇರುತ್ತೋ ಆ ಸಂತಾನದಿಂದ ನಿಮಗೆ ಹೆಚ್ಚು ಖುಷಿಯನ್ನು ಕೊಡ್ತಾರೆ. ಇನ್ನು ನಿಮ್ಮನ್ನು ಯಾರು ತುಳಿಬೇಕು ಅಂತ ನೋಡ್ತಕ್ಕಂಥ ವ್ಯಕ್ತಿಗಳಿಗೆ, ಅಂದರೆ ನೀವು ಹಾಳಾಗೋದನ್ನು ನೋಡಬೇಕು ಅಂತಕ್ಕಂಥ ವ್ಯಕ್ತಿಗಳಿಗೆ ನೀವು ಈ ವರ್ಷದಲ್ಲಿ ಒಂದು ಒಳ್ಳೆಯ ಪಾಠವನ್ನು ಕಲಿಸ್ತೀರಾ. ಅವರನ್ನು ಮಣ್ಣು ಮುಕ್ಕಿಸುವಂತಹ ಕೆಲಸವನ್ನು ನೀವು ಖಂಡಿತವಾಗಿ ಈ ವರ್ಷದಲ್ಲಿ ಮಾಡ್ತೀರಾ. ನಿಮ್ಮ ಶತ್ರುಗಳನ್ನು ಕೂಡ ನೀವು ಮಿತ್ರರ ಥರ ಆಗುವಂತೆ ನಿಮ್ಮ ಮಂಡಿಯವರು ನಿಮ್ಮ ಮುಂದೆ ನಿಂತ್ಕೊಳ್ಬೇಕು, ಆ ರೀತಿಯಾಗಿ ಮಾಡ್ತೀರಾ ನೀವು ಈ ವರ್ಷದಲ್ಲಿ. ಇನ್ನು ಯಾರಾದರೂ ವೆಹಿಕಲ್ನ ನೀವು ಓಡಿಸುವಾಗ, ನೀವು ಡ್ರೈವಿಂಗ್ ಮಾಡುವಾಗ ಆದಷ್ಟು ನೀವು ತುಂಬ ಎಚ್ಚರಿಕೆಯಿಂದ ಗಾಡಿಗಳನ್ನ ಓಡಿಸಿ. ಹೆಲ್ಮೆಟ್ ಹಾಕೋದಾಗಿರ್ಬೋದು, ಅಥವಾ ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡೋದಾಗಿರ್ಬೋದು, ತುಂಬ ವೇಗವನ್ನು ನೀವು ನಿಯಂತ್ರಣ ಮಾಡೋದಾಗಿರ್ಬೋದು. ಈ ರೀತಿ ಮಾಡೋದ್ರಿಂದ ನೀವು ಆಗುವಂತಹ ಮುಂದಿನ ಅಪಘಾತಗಳ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ಮಾಡಬೇಕಾಗುತ್ತೆ.
ನೀವು ಮಾಡಿರುವಂಥ ತಪ್ಪುಗಳು ಅರಿವು ನಿಮಗೆ ಆಗುತ್ತೆ. ಯಾರು ಕೂಡ ನಿಮಗೆ ಬೆಟ್ಟಿ ತೋರಿಸುವಂಥ ಅವಶ್ಯಕತೆ ಇಲ್ಲ. ನಿಮ್ಮ ತಪ್ಪುಗಳ ಅರಿವು ನಿಮಗೆ ಆಗುತ್ತೆ ಈ ವರ್ಷದಲ್ಲಿ. ಆದ್ದರಿಂದ ನೀವು ಮಾಡಿರುವಂಥ ತಪ್ಪುಗಳ ಬಗ್ಗೆ ನೀವು ಪ್ರಾಯಶ್ಚಿತ್ತ ಕೂಡ ಮಾಡ್ಕೊತೀರಾ. ಮತ್ತು ಈ ವರ್ಷದಲ್ಲಿ ನೀವು ಆಸ್ತಿಯನ್ನು ಕೊಂಡ್ಕೊಳ್ಳೋದು, ಭೂಮಿಯನ್ನು ಕೊಂಡ್ಕೊಳ್ಳೋದ್ರ ಬಗ್ಗೆ ನೀವು ಯೋಚನೆ ಮಾಡಿ, ಮತ್ತು ಅದರಿಂದ ನಿಮಗೆ ಇವಾಗ ಆಲ್ರೆಡಿ ಕೊಂಡ್ಕೊಂಡಿರೋರು ಕೂಡ ಅದಕ್ಕೆ ಒಂದು ದುಪ್ಪಟ್ಟು ಲಾಭ ಅಂತಕ್ಕಂಥದ್ದು ಬರುತ್ತೆ ಈ ವರ್ಷದಲ್ಲಿ. ಈ ಇಂಟ್ರೆಸ್ಟ್ ಕೊಡೋರು ಅಂದರೆ ಬಡ್ಡಿ ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ಹೆಚ್ಚಿನ ಲಾಭ ಈ ವರ್ಷದಲ್ಲಿ ಕಾಣ್ಬೋದಾಗುತ್ತೆ. ವಿದೇಶದಲ್ಲಿ ನಮಗೆ ಉದ್ಯೋಗ ಬೇಕು ಅಂತ ಹುಡುಕ್ತಾ ಇರುವಂತಹ ವ್ಯಕ್ತಿಗಳಿಗೆ ಉದ್ಯೋಗಗಳು ಸಿಗುತ್ತೆ. ಮತ್ತು ವಿದೇಶಿಗಳಿಗೆ ಮಾಡುವಂತಹ ಲಾಭಗಳು ಕೂಡ ಹೆಚ್ಚಾಗುತ್ತೆ. ಮತ್ತು ನಿಮ್ಮಿಂದ ದೂರವಾಗಿರ್ತಕ್ಕಂಥ ಸಂಬಂಧಿಕರು ಕೂಡ ನಿಮ್ಮ ಹತ್ತಿರ ಬರ್ತಾರೆ. ಮತ್ತು ಯಾವುದಾದ್ರೂ ಒಂದು ಒಳ್ಳೆಯ ಒಂದು ಪಾರ್ಟಿಗಳನ್ನ ಅಟೆಂಡ್ ಮಾಡೋದಾಗಿರ್ಬೋದು, ಅಥವಾ ಯಾವುದಾದ್ರೂ ಒಂದು ಟ್ರಿಪ್ಗಳನ್ನ ಹೋಗೋದಾಗಿರ್ಬೋದು, ಈ ರೀತಿ ಎಲ್ಲ ನಿಮಗೆ ಒಂದು ಹ್ಯಾಪಿನೆಸ್ ಮೂಮೆಂಟ್ನ ನೀವು ಕ್ರಿಯೇಟ್ ಮಾಡ್ಕೊಳ್ತೀರಾ. ಮತ್ತು ನೀವು ಯಾವುದಾದ್ರೂ ಒಂದು ಕೇಸ್ನ ಕೋರ್ಟಲ್ಲಿ ಇಟ್ಕೊಂಡಿರ್ಬೋದು, ಅದನ್ನು ಇವಾಗ ಕೂಡ ನೀವು ನಡೆಸ್ತಾ ಇದ್ದರೆ ಆದಷ್ಟು ನೀವು ರಾಜಿ ಸಂಧಾನಗಳ ಮೂಲಕ ಇದನ್ನು ನೀವು ಆದಷ್ಟು ಕ್ಲಿಯರ್ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡಿ. ಇನ್ನು ಯಾವುದಾದ್ರೂ ಬಿಲ್ಗಳು ನಿಮಗೆ ಸರ್ಕಾರದ ಪೆಂಡಿಂಗಲ್ಲಿದ್ದರೆ ಅವೆಲ್ಲವೂ ಕೂಡ ಬಿಲ್ಲು ಕ್ಲಿಯರ್ ಆಗುತ್ತೆ. ಮತ್ತು ಹೊಸ ಕಾಂಟ್ರಾಕ್ಟ್ಗಳು ಕೂಡ ನಿಮಗೆ ಸಿಗುತ್ತೆ ಈ ವರ್ಷದಲ್ಲಿ. ಇನ್ನು ಯಾವುದಾದ್ರೂ ಆಸ್ತಿಗಳಿಗೆ ಸಂಬಂಧಪಟ್ಟಂತೆ ತಗಾದೆಗಳಿದ್ದರೆ ಅವೆಲ್ಲ ಕ್ಲಿಯರ್ ಆಗುತ್ತೆ. ಮತ್ತು ಡಾಕ್ಯುಮೆಂಟ್ಸ್ ಎಲ್ಲವನ್ನು ಕೂಡ ನೀವು ಕ್ಲಿಯರ್ ಮಾಡಿಸ್ಕೊಳ್ತೀರಿ ಈ ವರ್ಷದಲ್ಲಿ. ಇನ್ನು ಯಾರಾದರೂ ಬಂಗಾರದ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ತಕ್ಕಂಥವ್ರು ಇದ್ದರೆ ಅವರಿಗೆ ಹೆಚ್ಚಿನ ಲಾಭವನ್ನು ಈ ವರ್ಷದಲ್ಲಿ ಪಡಿತೀರಾ. ಗೌರ್ಮೆಂಟ್ ಕೆಲಸದಲ್ಲಿರ್ತಕ್ಕಂತಹ ಉದ್ಯೋಗಗಳು ಏನಾಗುತ್ತಪ್ಪ ಅಂತಂದರೆ ಒಂದು ಪದವಿಗಳ ಮೇಲೆ ಪ್ರಮೋಷನ್ಸ್ಗಳು ಸಿಗುವಂತಹ ಯೋಗ ಇದೆ ಈ ವರ್ಷದಲ್ಲಿ. ಈ ಸಿನಿ ತಾರೆಗೆ ಅಂದರೆ ಸೀರಿಯಲ್ಲು ಅಥವಾ ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ಸಿನಿಮಾಗಳಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಒಂದು ಒಳ್ಳೆಯ ಪ್ರಖ್ಯಾತಿ ಅಂತಕ್ಕಂಥದ್ದು ದೊರೆಯುತ್ತೆ. ಒಳ್ಳೊಳ್ಳೆ ಪ್ರಾಜೆಕ್ಟ್ಗಳು ಸಿಗುತ್ತೆ. ಇದರಿಂದ ಅವ್ರಿಗೆ ಹೆಚ್ಚಿನ ಲಾಭ ಬರುತ್ತೆ. ನೇಮು ಫೇಮು ಎಲ್ಲವೂ ಕೂಡ ಅವರಿಗೆ ಬರುತ್ತೆ. ಆಕಸ್ಮಿಕ ಧನ ಲಾಭ ಅಂತಕ್ಕಂಥದ್ದು ನೀವು ಕಾಣ್ತಾ ಇದ್ದೀರಾ ಈ ಒಂದು ವರ್ಷದಲ್ಲಿ. ಮತ್ತು ನೀವು ಅಂದ್ಕೊಂಡಂತಹ ಕೆಲಸಗಳು ಎಲ್ಲವೂ ಕೂಡ ವಿಪೂರ್ತಿ ಆಗುತ್ತೆ ಅಂತ ಹೇಳ್ಬೋದು. ಇಲ್ಲಿ ಮುಖ್ಯವಾಗಿ ನೋಡೋದಾದರೆ ಎಲ್ಲ ರಂಗದಲ್ಲೂ ಕೂಡ ಅಭಿವೃದ್ಧಿ ಅಂತಕ್ಕಂಥದ್ದು ಕಾಣ್ತಾ ಇದೆ. ಅಂದರೆ ವಿದ್ಯಾರ್ಥಿಗಳಲ್ಲಾಗಿರ್ಬೋದು, ಅಥವಾ ಮನೆಯಲ್ಲಿರ್ತಕ್ಕಂಥ ಗೃಹಿಣಿಯರಾಗಿರ್ಬೋದು, ವ್ಯಾಪಾರ ಉದ್ಯೋಗಗಳನ್ನು ಮಾಡೋರಾಗಿರ್ಬೋದು, ವಿದೇಶದಲ್ಲಿ ಉದ್ಯೋಗವನ್ನು ಹುಡುಕ್ತಾ ಇರೋರಾಗಿರ್ಬೋದು, ಮನೆಯಲ್ಲಿರ್ತಕ್ಕಂಥ ಗೃಹಿಣಿಯರಾಗಿರ್ಬೋದು, ಎಲ್ಲ ಒಂದು ರಂಗದಲ್ಲಿರ್ತಕ್ಕಂತಹ ವ್ಯಕ್ತಿಗಳಿಗೆ ಈ ಒಂದು ವರ್ಷದಲ್ಲಿ ಈ 2026 ವರ್ಷ ಅಂತಕ್ಕಂಥದ್ದು ಒಂದು ಅದೃಷ್ಟದ ವರ್ಷ ಅಂತಲೇ ಮಕರ ರಾಶಿಯವರಿಗೆ ಹೇಳ್ಬೋದು. ಯಾಕೆಂದರೆ ಅವ್ರು ಅಂದ್ಕೊಂಡಿರುವಂತಹ ಕೆಲಸಗಳೆಲ್ಲವೂ ಕೂಡ ಸಂಪೂರ್ಣವಾಗ್ತಾ ಇದೆ. ಅವ್ರು ಏನು ಕೆಲಸ ಮಾಡಬೇಕು ಅಂದ್ಕೊಂಡ್ರೆ ಅದನ್ನು ಪ್ರಾರಂಭ ಮಾಡ್ತೀರಾ ಈ ವರ್ಷದಲ್ಲಿ. ಅದರಿಂದ ಲಾಭನೂ ಕೂಡ ಬರೀತೀರಾ. ಈ ರೀತಿಯಾಗಿ ಈ 2026 ವರ್ಷ ಅಂತಕ್ಕಂಥದ್ದು ಮಕರ ರಾಶಿಯವ್ರದ್ದೇ ಅಂತ ನಾವು ಹೇಳ್ಬೋದು. ಈ ರೀತಿಯಾಗಿ ಎಲ್ಲ ಒಳ್ಳೆ ಫಲಗಳಿದೆ ಅಂತ ನಾನು ಹೇಳ್ತಾ, ಎಲ್ಲ ಒಂದು ನೀವು ಅಂದುಕೊಂಡಿರುವಂಥ ಕೆಲಸಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ನಿಮಗೆ ಹೆಚ್ಚಿನ ಲಾಭವನ್ನು ಕೊಡಲಿ ಅಂತ ದೇವರನ್ನ ಪ್ರಾರ್ಥನೆ ಮಾಡುತ್ತಾ ಈ ವಿಡಿಯೋವನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋ ಜೊತೆಗೆ ಒಂದು ರಾಶಿಯೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀರಾಮ್, ಜೈ ಶ್ರೀ ಗುರು ರಾಘವೇಂದ್ರ.